ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ. ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಏನು ಅಂತ ನಿಮಗೆ ಆಲ್ರೆಡಿ ತಮ್ಮೇಲೆ ನೋಡೇ ಗೊತ್ತಾಗಿರುತ್ತೆ. ಹೌದು, ಇವತ್ತು ಉದ್ದಿನ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಲ್ಲದೆ ಇವಾಗ ಬೇಸಿಗೆ ಮುಗಿದು ಮಳೆ ಬರುವಂತಹ ಟೈಮು. ಈ ಟೈಮಲ್ಲಿ ಏನಾದರೂ ಸಂಜೆ ಹೊತ್ತು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮಳೆ ಬರುವಾಗ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ರೆಸಿಪಿನ ನಾನು ತೊಗೊಂಡು ಬಂದಿದ್ದೀನಿ. ತುಂಬಾ ಗರಿಗರಿಯಾದಂತಹ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ನಾನಿವಾಗ 1 ಕಪ್ಪಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಉದ್ದಿನ ಕಾಳಿದ್ರೆ ಉದ್ದಿನ ಕಾಳನ್ನೇ ಕೂಡ ನೀವು ಉಪಯೋಗಿಸ್ಕೋಬೋದು. ನಾನಿವಾಗ ಇನ್ನೊಂದು ಕಪ್ನ ತೊಗೊಂಡು ಅದಕ್ಕೆ ಇವಾಗ ನಾನು 1 ಕಪ್ಪಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಸಾಲಲ್ಲ, ಇನ್ನೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಇನ್ನೂ 1 ಬೌಲಷ್ಟು ನಾನು ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ನೀರು ಹಾಕ್ಬಿಟ್ಟು ಒಂದು 4 ಅವರಿಂದ 5 ಅವರಷ್ಟು ನಾನು ಇದನ್ನು ನೆನೆಸಿ ಇಡ್ತಾ ಇದ್ದೀನಿ. ನೀವು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕೂಡ ಮಾಡ್ಬೋದು, ಇಲ್ಲಾಂದರೆ ಬೆಳಗ್ಗೆ ನೆನೆಸ್ಬಿಟ್ಟು ಸಂಜೆ ಅಷ್ಟರಲ್ಲಿ ಕೂಡ ಮಾಡ್ಬೋದು ಫ್ರೆಂಡ್ಸ್. ನಾನಿವಾಗ 4 ಅವರಷ್ಟು ಇದನ್ನು ನೆನೆಸಿ ಇಟ್ಟಿದ್ದೀನಿ. ಇವಾಗ ಚೆನ್ನಾಗಿ ನೆಂದ್ಕೊಂಡಿದೆ. ಇದು ನೆಂದ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ನಾನು ಇದನ್ನ ಸೋಸ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಜಾಲ್ರಿ ಅಥವಾ ಟೂತ್ ಪೇಸ್ಟ್ ಇದ್ದರೆ ಅದರಲ್ಲಿ ಬೇಳೆನ ಸೋಸ್ಕೊಳ್ಳಿ ಫ್ರೆಂಡ್ಸ್. ನೀರೆಲ್ಲ ತೆಗ್ದಿದ್ದಾದಮೇಲೆ ಇವಾಗ ನಾನು ಜಾಲ್ರಿಯಲ್ಲಿರುವಂತಹ ಉದ್ದಿನ ಬೇಳೆಯನ್ನು ಮಿಕ್ಸರ್ ಮಾಡ್ಕೊಂಡು ಬರಬೇಕು. ಅದಕ್ಕೋಸ್ಕರ ನಾನು ಜಾರಿಗೆ ಇವಾಗ ಎಲ್ಲ ಉದ್ದಿನ ಬೇಳೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಉದ್ದಿನ ಬೇಳೆನ ಹಾಕ್ಕೋಬೇಡಿ ಫ್ರೆಂಡ್ಸ್, ಇಲ್ಲಾಂದರೆ ಅದು ಸಾಫ್ಟಾಗಿ ಸಣ್ಣದಾಗಿ ರುಬ್ಬೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ರುಬ್ಕೊಂಬನ್ನಿ. ನಾನಿವಾಗ ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಜಾರಲ್ಲಿ ನೋಡಿ ಕಾಣ್ತಾ ಇದೆ ಅನಿಸುತ್ತೆ ಅಲ್ವಾ. ನಾನಿವಾಗ ಅರ್ಧದಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ರುಬ್ಕೊಂಬಂದಿದ್ದೀನಿ. ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಬೇಳೆ ನೆಂದಿರುತ್ತೆ ಅಲ್ವಾ ಫ್ರೆಂಡ್ಸ್, ಅದಕ್ಕಾಗಿ ತುಂಬಾ ಸಾಫ್ಟಾಗಿ ಕೂಡ ಬರುತ್ತೆ, ನುಣ್ಣು ಕೂಡ ಆಗಿರುತ್ತೆ. ನೀರೇನು ಹಾಕೋವಂಥದ್ದು ಏನಿಲ್ಲ. ಈಗ ನೆಂದಿರೋದ್ರಿಂದ ಆರಾಮಾಗಿ ನೀರು ಹಾಕ್ಲಿಲ್ಲಂಗೆ ರುಬ್ಬೋದು ಫ್ರೆಂಡ್ಸ್. ಅಂತ ತುಂಬ ಗಟ್ಟಿ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು. ಜಾಸ್ತಿ ನೀರು ಹಾಕ್ಬಿಡಿ, ಇಲ್ಲಾಂದರೆ ತುಂಬಾ ತೆಳ್ಳಗಾಗ್ಬಿಡುತ್ತೆ. ಈ ಥರ ಬೆಣ್ಣೆ ಹೇಗೆ ಇರುತ್ತೆ ಆ ಥರ ಬೆಣ್ಣೆ ಥರ ಬರಬೇಕು ಫ್ರೆಂಡ್ಸ್. ಅದಕ್ಕೆ ನೀರು ಜಾಸ್ತಿ ಹಾಕಬಾರ್ದು. ಅದನ್ನೆಲ್ಲ ಈಗ ರುಬ್ಕೊಂಬಂದು ನಾನು ಇನ್ನೊಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಬೌಲ್ಗೆ ಎಲ್ಲ ಮಿಕ್ಸರ್ ಮಾಡಿಕೊಂಡು ಹಾಕಿರೋದನ್ನ ಇವಾಗ ನಾನು ಕೈಯಲ್ಲಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಮ್ಯಾಶ್ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ನೋಡಿ ಈ ಥರ ಬರಬೇಕು. ಅಲ್ಲಿವರೆಗೂ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಬರಬೇಕು, ಅಂದರೆ ಸಾಫ್ಟಾಗಿ ಕೂಡ ಇರಬೇಕು. ಸಣ್ಣದಾಗಿ ರುಬ್ಕೊಂಡು ಬಂದು ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿದರೆ ಆಯಿತು. ಇವಾಗ ಇದಕ್ಕೆ ನಾನು ಏನೇನು ಸೇರಿಸ್ಬೇಕು ಅಂತ ಹೇಳ್ತೀನಿ ನೋಡಿ. ಇವಾಗ ನಾನು ಅರ್ಧ ಕಪ್ಪಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕಾಯಿ, ಹಾಗೆ ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಿಮಗೆ ಜೀರಿಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನಾನು ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫುಲ್ಲು ಮಿಕ್ಸ್ ಆಗಬೇಕು ಹಿಟ್ಟಲ್ಲಿ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಹಿಟ್ಟಲ್ಲೆಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಹಿಟ್ಟು ರೆಡಿಯಾಗಿದೆ. ಇವಾಗ ನಾನು ಕೈಗೆ ಸ್ವಲ್ಪ ನೀರನ್ನ ಸವರ್ಕೊಂಡು ಸ್ವಲ್ಪದಷ್ಟು ಹಿಟ್ಟನ್ನ ತೊಗೊಂಡು ಮಧ್ಯದಲ್ಲಿ ಹೋಲ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ಥರ ಮಾಡಬೇಕು. ಆಮೇಲೆ ಎಣ್ಣೆಯಲ್ಲಿ ಬಿಡಬೇಕು ಫ್ರೆಂಡ್ಸ್. ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಕೈಗೆ ಸ್ವಲ್ಪ ನೀರನ್ನ ಸವರ್ಕೊಂಡು ಅದಾದಮೇಲೆ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಮಧ್ಯದಲ್ಲಿ ಹೋಲ್ ಮಾಡಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಹೋಲ್ ಮಾಡ್ಕೊಂಡಿದ್ದಾದಮೇಲೆ ಎಣ್ಣೆಯಲ್ಲಿ ಹಾಕೋತಾ ಬರಬೇಕು ಫ್ರೆಂಡ್ಸ್. ನೀರು ಹಚ್ಚಿರೋದ್ರಿಂದ ಆರಾಮಾಗಿ ಬಿಟ್ಕೊಳ್ಳುತ್ತೆ. ನೀರು ಹಚ್ಚಿಲ್ಲ ಅಂದರೆ ಕೈಯಲ್ಲೇ ಅಂಟ್ಕೊಬಿಡುತ್ತೆ. ಸೊ ಅದಕ್ಕೆ ನೀರನ್ನ ಸ್ವಲ್ಪ ಕೈನ ಸವರ್ಕೊಂಡು ಆಮೇಲೆ ನೀವು ಎಣ್ಣೆಯಲ್ಲಿ ಬಿಡಬೇಕು. ನಾನು ಒಂದು ಸಾರಿಗೆ 7ರಿಂದ 8 ವಡೆನ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅಂದರೆ ಇದು ಲೋ ಫ್ಲೇಮಲ್ಲಿ ಮಾತ್ರ ಬೇಯಿಸಬೇಕು, ಒಳಗೆಲ್ಲ ಚೆನ್ನಾಗಿ ಬೇಯಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರಿ ಅಂದರೆ ಸೀದೋಗ್ಬಿಡುತ್ತಿದ್ದು. ಹಾಗಾಗಿ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದ್ಸಲ ಈ ಥರ ಲೈಟಾಗಿ ಬರುವ ಹಾಗೆ ಕರ್ಕೊಳ್ಳಿ. ಅದಾದಮೇಲೆ ನಾನು ಇನ್ನೂ ಒಂದ್ಸಲ ಇದನ್ನು ಫ್ರೈ ಮಾಡ್ಕೋತೀನಿ. ಯಾಕೆ ಅಂದರೆ ಒಂದ್ಸಲ ಫ್ರೈ ಮಾಡಿದ್ರೆ ಅದು ಗರಿಗರಿಯಾಗಿ ಆಗೋದಿಲ್ಲ. ಒಂದ್ಸಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಲೈಟಾಗಿ ಕರ್ಕೊಳ್ಳಿ. ಅದಾದಮೇಲೆ ಇನ್ನೊಂದ್ಸಲ ಹಾಕಿ. ಇನ್ನೊಂದ್ಸಲ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ಗರಿಗರಿಯಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ರುಚಿಯಾಗಿ ಕೂಡ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಹಾಕೋದ್ರಿಂದ ಗರಿಗರಿಯಾಗಿ ಕೂಡ ಬರುತ್ತೆ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಒಂದು ಟ್ರಿಕ್ಕಲ್ಲಿ ಕೈಯಲ್ಲಿ ಮಾಡೋದನ್ನು ತೋರಿಸಿದ್ದೀನಿ. ಇವಾಗ ಮನೆಯಲ್ಲೇ ಇರುವಂತಹ ಪ್ಲೇಟು ಅಥವಾ ಒಂದು ತಟ್ಟೆ
ಅದರಲ್ಲಿ ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸವರ್ಕೋಬೇಕು. ಫಸ್ಟು ನೀರಲ್ಲಿ ಚೆನ್ನಾಗಿ ಸವರ್ಕೋಬೇಕು. ಸವರ್ಕೊಂಡಿದ್ದಾದಮೇಲೆ ಸ್ವಲ್ಪದಷ್ಟು ಹಿಟ್ಟನ್ನ ತೊಗೊಂಡು ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಈ ಥರ ಎಣ್ಣೆಯಲ್ಲಿ ಬಿಡ್ಕೊತಾ ಬರಬೇಕು. ಫಸ್ಟು ನೀರು ಹಚ್ಬಿಟ್ಟು ಆಮೇಲೆ ಹಿಟ್ಟು ಹೋಲ್ ಮಾಡಿ ಹಾಕಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಮತ್ತು ಪ್ಲೇಟಲ್ಲೇ ಅಂಟ್ಕೊಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀರನ್ನ ಸ್ವಲ್ಪ ಸವರ್ಕೊಂಡು ಅದಾದಮೇಲೆ ಹಿಟ್ಟು ಹಾಕಿ ಒಂದ್ಸಲ ಹೋಲ್ ಮಾಡಿಬಿಟ್ಟು ಈ ಥರ ಎಣ್ಣೆಯಲ್ಲಿ ಬಿಡಿ. ಇದು ಕೂಡ ತುಂಬಾ ಈಸಿ ಇದೆ ಅಲ್ವಾ ಫ್ರೆಂಡ್ಸ್. ಇವಾಗ ನಾನು 2 ಟ್ರಿಕ್ಕಲ್ಲಿ ಹೇಳ್ಕೊಟ್ಟಿದ್ದೀನಿ ಹೇಗೆ ವಡೆನ ಈಸಿಯಾಗಿ ಮಾಡ್ಬೋದು ಅಂತ. ಇವಾಗ ಆನ್ಲೈನಲ್ಲೂ ಕೂಡ ಸಿಗ್ತಾ ಇದೆ ವಡೆಯನ್ನು ಅಂದರೆ ಎಣ್ಣೆಯಲ್ಲಿ ಹಾಕುವಂಥದ್ದು. ಈಗ ನಾವು ಆರಾಮಾಗಿ ಆನ್ಲೈನಲ್ಲಿ ತೊಗೊಳೋದಕ್ಕೆ ಆಗೋಲ್ಲ ಅಂತವರು ಕೈಯಲ್ಲಿ ಅಥವಾ ಪ್ಲೇಟಲ್ಲಿ ಮಾಡ್ಕೋಬೋದು. ತುಂಬಾ ಈಸಿ ಇದೆ, ತುಂಬಾ ಕ್ರಿಸ್ಪಿಯಾಗೂ ಕೂಡ ಬಂದಿದೆ ನೋಡಿ. ತುಂಬಾ ಗರ್ಗರಿಯಾಗೂ ಕೂಡ ಇದೆ ನೋಡಿ. ಒಳಗೆಲ್ಲ ಚೆನ್ನಾಗಿ ಬೆಂದಿದೆ ಕೂಡ, ತುಂಬ ಚೆನ್ನಾಗಿ ಗರ್ಗರಿಯೇ ಕೂಡ ಬಂದಿದೆ. ಹೋಟೆಲ್ ಸ್ಟೈಲಿಯಲ್ಲೇ ಸೇಮ್ ಅದೇ ಥರನೇ ಇದೆ ಫ್ರೆಂಡ್ಸ್. ಇದನ್ನು ಚಟ್ನಿಯಲ್ಲಿ ಸರ್ವ್ ಮಾಡಿಕೊಂಡು ಆರಾಮಾಗಿ ಮಳೆ ಬರೋ ಟೈಮಲ್ಲಿ ತಿನ್ಕೊತಾ ಇರ್ಬೋದು. ಇವಾಗ ಬೇಸಿಗೆ ಮುಗಿದು ಮಳೆ ಬರುವಂತಹ ಟೈಮು, ಇಂಥ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲರಿಗೂ. ಅಂಥವ್ರು ಇದನ್ನು ಆರಾಮಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವುದು ನಾನು ರೆಸಿಪಿ ಮಾಡಬೇಕು ಅಂತ ಅದೇ ಥರ ರೆಸಿಪಿನ ಕೂಡ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಎಲ್ಲರೂ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.